ತಪಸ್ಸು ಮಾಡಿಲ್ಲ ಅಂದರೆ ಪ್ರಾಯಶ್ಚಿತ್ತ ಮಾಡಿಲ್ಲ ಅಂತ. ಪ್ರಾಯಶ್ಚಿತ್ತ ಮಾಡಿಲ್ಲ ಅಂದರೆ ಔಷಧಿ ತೆಗೆದುಕೊಂಡಿಲ್ಲ ಅಂದರೆ ಆಗೋದೇನು? ರೋಗಿಗಳಿಗೆ ರೋಗ ಉಲ್ಬಣವಾಗಿ ಅನಾರೋಗ್ಯದ ಆ ಕಾರಣಕ್ಕೆ ಮರಣವನ್ನು ಹೊಂದುವ ಸಂದರ್ಭ ಹೇಗೋ ಹಾಗೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ತಪಸ್ಸನ್ನು ಮಾಡದೇ ಇದ್ದರೆ ಅಧೋಗತಿಯಾಗತ್ತೆ. ತಪಸ್ಸು ಅಂದರೆ ಅರಣ್ಯದಲ್ಲಿಯೇ ಮಾಡುವಂಥದ್ದು ತಪಸ್ಸು ಅಂತಲ್ಲ. ಏಕಾದಶಿಯ ಉಪವಾಸವೇ ತಪಸ್ಸು. ನಿತ್ಯದಲ್ಲಿ ನಿಯಮಪೂರ್ವಕವಾಗಿ ದೇವರ ಪೂಜೆಯನ್ನು ಮಾಡಿದರೆ ಅದು ತಪಸ್ಸು. ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಮಾಡಿದರೆ ಅದು ದೊಡ್ಡದಾದಂತಹ ತಪಸ್ಸು. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯಸ್ತದ್ಧಿ ತಪಸ್ತದ್ಧಿ ತಪಃ ಅಂತ ಹೇಳ್ತಾರೆ. ಅದು ಬಹಳ ದೊಡ್ಡದಾದ ತಪಸ್ಸು ಅಂತ. ಹೀಗೆ ಇನ್ನೊಬ್ಬರಿಗಾಗಿ ತಾನು ತನ್ನದನ್ನು ಬಿಟ್ಟುಕೊಟ್ಟರೆ, ಸ್ವಾರ್ಥವನ್ನು ತ್ಯಾಗ ಮಾಡಿದರೆ ಅದೂ ಒಂದು ತಪಸ್ಸು. ಹಾಗಾಗಿ ನೂರಾರು ತಪಸ್ಸುಗಳಿವೆ. ಆದರೆ ಒಂದಿಲ್ಲ ಒಂದು ರೀತಿಯ ತಪಸ್ಸನ್ನು ಮಾಡಿ ತಾನು ತನ್ನ ಪಾಪಗಳಿಗೆ ಪ್ರಕ್ಷಾಳನೆಯನ್ನು ಮಾಡಿಕೊಳ್ಳಬೇಕು ಅನ್ನುವುದಕ್ಕೋಸ್ಕರ ತಪಸ್ಸುಗಳ ಮಹತ್ವವನ್ನು ತೋರಿಸಿಕೊಡ್ತಾರೆ ಅಂತ.